ಹಲೋ ಫ್ರೆಂಡ್ಸ್, ಇವತ್ತು ನಾವು 2019 ಕ್ವಶನ್ ಪೇಪರನ್ನು ಸಾಲ್ವ್ ಮಾಡೋಣ. ಮೊದಲನೇ ಪ್ರಶ್ನೆ 88. 3 ಸಂಖ್ಯೆಗಳ ಮೊತ್ತ 138 ಆಗಿದೆ. ಸಂಖ್ಯೆಗಳು 1:2:3 ಅನುಪಾತದಲ್ಲಿದೆ. ಹಾಗಾದರೆ ಸಂಖ್ಯೆಗಳು ಯಾವುವು ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಇಲ್ಲಿ ಯಾವುದೇ ರೇಷೋ ಪ್ರಶ್ನೆ ಕೇಳಿದಾಗ ನಾವು ಜನರಲ್ ಆಗಿ ಪ್ರತಿಯೊಂದು ರೇಷೋವನ್ನು ಎಕ್ಸ್ನಿಂದ ಮಲ್ಟಿಪ್ಲೈ ಮಾಡ್ಕೊಳ್ಬೇಕು. ಸೊ ಇಲ್ಲಿ ನೋಡಿ, ಒನ್ಗೆ ನಾವು ಎಕ್ಸಿಂದ ಗುಣಾಕಾರ ಮಾಡ್ಕೋಬೇಕು, 1x ಆಗುತ್ತೆ. ಅದನ್ನು ಕೂಡಿಸ್ಬೇಕು ಜೊತೆಗೆ. ಆಮೇಲೆ ಎರಡನೇ ರೇಷೋ ಎಕ್ಸ್ ಮಲ್ಟಿಪ್ಲೈ ಮಾಡಿದಾಗ 2x ಆಗುತ್ತೆ. ಮೂರನೇ ರೇಷೋ ಎಕ್ಸ್ ಮಲ್ಟಿಪ್ಲೈ ಮಾಡಿದಾಗ 3x ಆಗುತ್ತೆ. ಈ ಎಲ್ಲ ರೇಷೋಗಳನ್ನು ಕೂಡಿಸಿದಾಗ ನಮಗೆ ಒಟ್ಟು ಮೊತ್ತ ಎಷ್ಟು ಬರುತ್ತೆ ಅಂತಂದರೆ 138. ಸೊ ಈಗ ಎಕ್ಸ್ ಕೂಡಿಸಿದಾಗ ಟೋಟಲ್ಲು 6x ಆಗುತ್ತೆ. ಎಕ್ಸ್ ವ್ಯಾಲ್ಯೂವನ್ನು ಕಂಡುಹಿಡಿಬೇಕಾದ್ರೆ 6ಅನ್ನು ಸೈನ್ ಆ ಕಡೆ ಕಳಿಸ್ಬೇಕಾಗುತ್ತೆ. 138 / 6 ಆಗುತ್ತೆ. ಸೊ ಅವಾಗ ಕ್ಯಾನ್ಸಲೇಷನ್ ಮಾಡಿದಾಗ 6 1 6 2 12 6 3 18 ಅಂತಂದರೆ ಎಕ್ಸ್ ವ್ಯಾಲ್ಯೂ 23 ಬಂತು. ಸೊ ಈಗ ಎಕ್ಸ್ ವ್ಯಾಲ್ಯೂ 23 ಬಂದಾಗ ನಾವು ಮತ್ತೆ ರಿಟನ್ನು ಆ ಮೂರು ರೇಷೋಸ್ನಲ್ಲಿ ಎಕ್ಸ್ ವ್ಯಾಲ್ಯೂವನ್ನು ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು ರಿಮೈನಿಂಗ್ ನಂಬರ್ಸ್ಗಳನ್ನು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಮೊದಲನೇ ರೇಷೋ 1x ಇರೋದ್ರಿಂದ 1ಗೆ 23 ಇಂಟು ಮಾಡಿದಾಗ 23 ಬರುತ್ತೆ. ಹಾಗೆ ಎರಡನೇ ರೇಷೋ 2x ಇದೆ. 2ಗೆ ಎಕ್ಸ್ 23 ಇಂಟು ಮಾಡಿದಾಗ 46 ಆಗುತ್ತೆ. ಹಾಗೆ 3xಗೆ ಎಕ್ಸಿಂದ ಇಂಟು ಮಾಡಿದಾಗ 3x 3 ಇಂಟು 23 = 69 ಆಗುತ್ತೆ. ಅಂದರೆ ಮೊದಲನೇ ರೇಷೋ 23, ಎರಡನೇ ರೇಷೋ 46, ಮೂರನೇ ರೇಷೋ 69. ಸೊ ಈ ಮೂರು ರೇಷೋ ಆಪ್ಷನ್ ಏನಲ್ಲಿದೆ, ಹಾಗಾಗಿ ಆಪ್ಷನ್ ಎ ಸರಿಯಾದಂಥ ಉತ್ತರ. ಮುಂದಿನ ಪ್ರಶ್ನೆ 89. ಒಬ್ಬ ಕಾರ್ಮಿಕನ ಸಂಬಳ 4,000 ರೂಪಾಯಿಗಳು. ಅದನ್ನು 10%ಗೆ ಹೆಚ್ಚಿಸಿದರೆ ಮತ್ತು ನಂತರದಲ್ಲಿ 10%ಗೆ ಹೆಚ್ಚಿಸಿದರೆ ಸಂಬಳದಲ್ಲಿನ ಬದಲಾವಣೆ ಎಷ್ಟು ಅಂತ ಕೇಳಿದ್ದಾರೆ. ಅಂದರೆ ಈಗ ಆ ಕಾರ್ಮಿಕನ ಪ್ರಾರಂಭದ ಸಂಬಳ 4,000 ರೂಪಾಯಿ ಇದೆ. ಸೊ 4,000 ರೂಪಾಯಿ ಸಂಬಳದಲ್ಲಿ 2 ಬಾರಿ 10% ಸಂಬಳವನ್ನು ಹೆಚ್ಚಿಸ್ತಾರೆ. ಅಂದರೆ ಈಗ ನಾವು 10%ಗೆ ಎಷ್ಟು ಅಮೌಂಟ್ ಆಗುತ್ತೆ, ಎಷ್ಟು ಹೆಚ್ಚಾಗುತ್ತೆ ಅಂತ ಫೈಂಡ್ ಔಟ್ ಮಾಡಬೇಕಾಗಿರೋದು. ಸೊ ಈಗ 4,000ಕ್ಕೆ 10% ಇಂಟು ಮಾಡಿದರೆ, ಅಂದರೆ ಪರ್ಸೆಂಟೇಜ್ ಅಂತಂದರೆ ನಮ್ಗೆ ಗೊತ್ತಿರುವಂಥ ವಿಚಾರ. ಪರ್ಸೆಂಟೇಜ್ ಅಂದರೆ 1/100. ಅಂದರೆ 4,000 ಗುಣಿಲೆ 10 ಪರ್ಸೆಂಟೇಜ್ ಅಂತಂದರೆ 100. ಸೊ /100 ಆಗುತ್ತೆ. ಇಲ್ಲಿ 2 0 ಕ್ಯಾನ್ಸಲೇಷನ್ನು. 40 ಇಂಟು 10 ಮಾಡಿದಾಗ 400 ಆಗುತ್ತೆ. ಅಂದರೆ ಮೊದಲನೇ 10% ಇನ್ಕ್ರೀಸ್ ಆದಾಗ 400 ರೂಪಾಯಿ ಹೆಚ್ಚಾಗುತ್ತೆ. ಹಾಗೆ ಮತ್ತೆ 10% ಹೆಚ್ಚಾಗುತ್ತೆ ಅಂತ ಹೇಳಿದರೆ, ಅಂದರೆ ನಾವು ಇದನ್ನು ಇನಿಷಿಯಲ್ ಅಮೌಂಟ್ ಅಂದರೆ 4,000 ರೂಪಾಯಿಯಲ್ಲಿ ಈ 400 ರೂಪಾಯಿಯನ್ನು ಕೂಡಿಸಿದಾಗ 4,400 ರೂಪಾಯಿ ಆಗುತ್ತೆ. ಅಂದರೆ 4,400 ರೂಪಾಯಿಗೆ ಮತ್ತೆ ನಾವು 10% ಎಷ್ಟಾಗುತ್ತೆ ಅಂತ ಕಂಡುಹಿಡಿಬೇಕಾಗುತ್ತೆ. ಇಲ್ಲಿ ಮೊದಲನೇ ಬಾರಿ ಹೆಚ್ಚಿಸಿದಾಗ ಸಂಬಳ ಎಷ್ಟಾಗುತ್ತೆ ಅಂದರೆ 4,400 ರೂಪಾಯಿ. ಮತ್ತೆ 10% ಹೆಚ್ಚಿಸಿದಾಗ 10% ಗುಣಾಕಾರ ಮಾಡಬೇಕು. 10% ಅಂತಂದರೆ ಈ ಪರ್ಸೆಂಟೇಜ್ ತೆಗೆದಾಗ /100 ಆಗುತ್ತೆ. 2 0 ಮತ್ತು ಇದನ್ನು ಗುಣಾಕಾರ ಮಾಡಿದಾಗ 440 ಆಗುತ್ತೆ. ಅಂದರೆ ಈಗ ಮೊದಲ ಸಲ 400 ರೂಪಾಯಿ ಹೆಚ್ಚಾಗಿತ್ತು, ಎರಡನೇ ಸಲ 440 ಹೆಚ್ಚಾಗಿತ್ತು. ಇವೆರಡು ಕೂಡಿಸಿದಾಗ ನಮಗೆ ಒಟ್ಟು 840 ರೂಪಾಯಿ ಹೆಚ್ಚಾಗುತ್ತೆ. ಅಂದರೆ ಈಗ ಆಪ್ಷನ್ ಏನಲ್ಲಿದೆ ನೋಡಿ, 840 ಸರಿಯಾದಂತಹ ಉತ್ತರ. ಮುಂದಿನ ಪ್ರಶ್ನೆ 90. 1 3 4 5 ಸಂಖ್ಯೆಗಳೊಂದಿಗೆ ಎಷ್ಟು 4 ಅಂಕೆಗಳ ಸಂಖ್ಯೆಯನ್ನು ರಚಿಸಬಹುದು? ಸಂಖ್ಯೆಗಳ ಪುನರಾವರ್ತನೆಗಳಿಲ್ಲದೆ ಅಂತ. ಅಂದರೆ ಇದು ಪರ್ಮುಟೇಷನ್ ಮತ್ತು ಕಾಂಬಿನೇಷನ್ಗೆ ಸಂಬಂಧಿಸಿದಂತಹ ಒಂದು ಪ್ರಶ್ನೆಯಾಗಿದೆ. ಸೊ ಟೋಟಲ್ಲು ಅವರು ಕೊಟ್ಟಿರುವಂಥ ಡಿಜಿಟ್ಸ್ಗಳು ಎಷ್ಟಿದಾವೆ ಅಂತಂದರೆ 4 ಸಂಖ್ಯೆಗಳು ಕೊಟ್ಟಿದ್ದಾರೆ. ಸೊ ಈ 4 ಸಂಖ್ಯೆಗಳನ್ನು ನಾವು ಈ ರೀತಿಯಾಗಿ 4 ಬಾಕ್ಸ್ಗಳಾಗಿ ಮಾಡೋಣ.
4 ಸಂಖ್ಯೆಗಳು ಒಂದು ಸಂಖ್ಯೆಗಳು ಪುನರಾವರ್ತನೆಯಾಗದಂತೆಯೇ ನಾವು 4 ಅಂಕೆಗಳ ಸಂಖ್ಯೆಗಳನ್ನು ಎಷ್ಟು ರೀತಿಯಾಗಿ ಜೋಡಿಸಬಹುದು ಅಥವಾ ರಚಿಸಬಹುದು ಅಂತ ಅವರು ಪ್ರಶ್ನೆ ಕೇಳಿದ್ದಾರೆ. ನಾವೀಗ ಆ ಸಂಖ್ಯೆಗಳು ಯಾವ್ಯಾವು ಅಂತಂದರೆ 1, 3, 4, 5 1, 3, 4, 5 ಸಂಖ್ಯೆಗಳಿದ್ದಾವೆ. ಮೊದಲನೇದಾಗಿ ಈ ಮೊದಲನೇ ಬಾಕ್ಸ್ನಲ್ಲಿ 1 ಫಿಲ್ ಮಾಡಿದಾಗ, ಅಂದರೆ ಮೊದಲನೇ ಬಾಕ್ಸ್ನಲ್ಲಿ 1 ಫಿಲ್ ಮಾಡಿದಾಗ ಅಥವಾ ಎರಡನೇ ಬಾರಿ 3 ಫಿಲ್ ಮಾಡಿದಾಗ, ಮೂರನೇ ಬಾರಿ 4 ಫಿಲ್ ಮಾಡಿದಾಗ, ನಾಲ್ಕನೇ ಬಾರಿ 5 ಫಿಲ್ ಮಾಡಿದಾಗ, ಅಂದರೆ ಈಗ ನಾವು ಮೊದಲನೇ ಒಂದು ಬಾಕ್ಸ್ನಲ್ಲಿ ಖಾಲಿ ಇರುವಂತಹ ಬಾಕ್ಸ್ನಲ್ಲಿ 4 ಸಂಖ್ಯೆಗಳು 4 ಬಾರಿಯಾಗಿ ವಿಂಗಡಣೆ ಮಾಡ್ಬೋದು. ಅಂದರೆ 4 ಬಾರಿಯಾಗಿ ಆ ಒಂದು ಸ್ಥಳದಲ್ಲಿ ಕೂಡಿಸ್ಬೋದು. ಸೊ ಈಗ 4 ಬಾರಿ ಆ ಒಂದು ಸ್ಥಾನದಲ್ಲಿ ಕೂಡಿಸಿದಾಗ ಇನ್ನೂ ಎಷ್ಟು ಸಂಖ್ಯೆಗಳು ಉಳಿತವೆ? 3 ಸಂಖ್ಯೆಗಳು ಉಳಿತವೆ. ಅದು ಯಾವುದಾದ್ರೂ ಆಗಿರ್ಬೋದು. 3 ಸಂಖ್ಯೆಗಳು ಉಳಿದಾಗ ಎರಡನೇ ಬಾಕ್ಸ್ನಲ್ಲಿ ನಾವು ಮತ್ತೆ ಅದೇ 3 ಸಂಖ್ಯೆಗಳನ್ನು 3 ಬಾರಿಯಾಗಿ ಅದರಲ್ಲಿ ಪುಟ್ ಮಾಡ್ಬೋದು. ಹಾಗೆ ನೆಕ್ಸ್ಟು 2 ಸಂಖ್ಯೆಗಳು ಉಳಿತವೆ. ಅದೇ 2 ಸಂಖ್ಯೆಗಳನ್ನು ಈ ಎರಡನೇ ಸ್ಥಳದಲ್ಲಿ ಎರಡನೇ ಬಾಕ್ಸ್ನಲ್ಲಿ ನಾವು 2 ರೀತಿಯಾಗಿ ಪ್ಲೇಸ್ ಮಾಡ್ಬೋದು. ಹಾಗೆ ಮೂರನೇ ಸಂಖ್ಯೆ 4ನೇ ಸಂಖ್ಯೆ 4ನೇ ಸ್ಥಳದಲ್ಲಿ 1 ಬಾರಿಯಾಗಿ ನಾವು ಅದನ್ನು ಆ ಪ್ಲೇಸ್ನಲ್ಲಿ ಇಡ್ಬೋದು. ಹಾಗಾದರೆ ಈಗ ಇದು ಏನಾಯ್ತು ಅಂತಂದರೆ ಈ 4 ಸಂಖ್ಯೆಗಳು ನಾವೇನು ಮಾಡಬೇಕು? ಗುಣಾಕಾರ ಮಾಡಬೇಕು. 4 × 3 × 2 × 1 4 3 12 12 2 24. ಅಂದರೆ ಈಗ ಎಷ್ಟು ಸಂಖ್ಯೆಗಳು ಕೊಟ್ಟಿದ್ದಾರೆ? ಆ 4 ಸಂಖ್ಯೆಗಳು ಕೊಟ್ಟಿದ್ದಾರೆ. 4 ಸಂಖ್ಯೆಗಳು ಪುನರಾವರ್ತನೆಯಾಗದಂತೆ ನಾವು 4 ಡಿಜಿಟಿನ ಎಷ್ಟು ರೀತಿಯಾಗಿ ನಾವು ರಚಿಸಬಹುದು ಅಂತ ಕೇಳಿದ್ದಾರೆ ಅಂತಂದರೆ ಆನ್ಸರು 24. ಅಂದರೆ ಇದು ಪರ್ಮುಟೇಷನ್ ಕಾಂಬಿನೇಷನಲ್ಲಿ ಫ್ಯಾಕ್ಟೋರಿಯಲ್ ಅಂತ ಬರುತ್ತೆ. ಫ್ಯಾಕ್ಟೋರಿಯಲ್ ಅಂತಂದರೆ ನಾವು ಮೊದಲನೇದಾಗಿ 4 ಸಂಖ್ಯೆಗಳಿದ್ದಾವೆ ಅಂತಂದರೆ ಟೋಟಲ್ ಎಷ್ಟು ಸಂಖ್ಯೆಗಳಿರ್ತವೆ ಅಷ್ಟು ಫ್ಯಾಕ್ಟೋರಿಯಲ್ ಅಂತ ಬರೀಬೇಕು. ಅಂದರೆ ಈ ರೀತಿ ಫ್ಯಾಕ್ಟೋರಿಯಲ್ ಅಂತಂದರೆ ನಿಮಗೆ ಗೊತ್ತಿರ್ಬೋದು. ಫ್ಯಾಕ್ಟೋರಿಯಲ್ ಅಂತಂದರೆ ಡಿಕ್ರೀಸಿಂಗ್ ಆರ್ಡರ್ನಲ್ಲಿ ಸಂಖ್ಯೆಗಳನ್ನು ಗುಣಾಕಾರ ಮಾಡ್ಕೋಬೇಕು. 4 × 3 × 2 × 1. ಸೊ ಇವು 4 ಸಂಖ್ಯೆಗಳು ಇಂಟು ಮಾಡಿದಾಗ ನಮಗೆ ಆನ್ಸರು 24 ಬರುತ್ತೆ. ಸೊ ಈಗ ಆಪ್ಷನ್ ಡಿನಲ್ಲಿದೆ ನೋಡಿ, ಆಪ್ಷನ್ ಡಿನಲ್ಲಿ 24 ಇದೆ. ಹಾಗಾಗಿ ಡಿ ಸರಿಯಾದಂತಹ ಉತ್ತರ. ಮುಂದಿನ ಪ್ರಶ್ನೆ 91. ಸರಣಿಯಲ್ಲಿ ಮುಂದಿನ ಸಂಖ್ಯೆಯನ್ನು ಹುಡುಕಿ ಅಂತ ಕೇಳಿದ್ದಾರೆ. ಅಂದರೆ ಒಂದು ಸೀರೀಸ್ ಕೊಟ್ಟಿದ್ದಾರೆ, ಸಂಖ್ಯೆಗಳ ಸೀರೀಸು 6, 11, 21, 36, 56. ಸೊ ಈಗ ಯಾವುದೇ ಈ ಥರ ಸೀರೀಸ್ ಸಂಖ್ಯೆಗಳು ಕೊಟ್ಟಾಗ ನಾವು ಮೊದಲನೇದಾಗಿ ಡಿಫ್ರೆನ್ಸ್ ಕಂಡುಹಿಡಿಬೇಕು. ಎರಡನೇ ಸಂಖ್ಯೆ 11, 11ರಲ್ಲಿ 6 ಕಳೆದಾಗ 5 ಬರುತ್ತೆ. ಹಾಗೆ 21ರಲ್ಲಿ 11 ಕಳೆದಾಗ 10 ಬರುತ್ತೆ. ಸೊ ನೆಕ್ಸ್ಟ್ ಸಂಖ್ಯೆ 36ರಲ್ಲಿ 21 ಕಳೆದಾಗ 15 ಬರುತ್ತೆ. ಸೊ ನೆಕ್ಸ್ಟ್ ಸಂಖ್ಯೆ 56ರಲ್ಲಿ 36 ಕಳೆದಾಗ 20 ಬರುತ್ತೆ. ಅಂದರೆ ನೋಡಿ ಫ್ರೆಂಡ್ಸ್, ಈ ಎಲ್ಲ ಸಂಖ್ಯೆಗಳು ನೋಡಿದಾಗ 5ರ ಮಗ್ಗಿ ಇದ್ದಾವೆ, 5 ಟೇಬಲ್ಸ್ ಇದ್ದಾವೆ. 5, 10, 15, 20. ಅಂದರೆ ಈಗ ಮುಂದಿನ ಸಂಖ್ಯೆ ಯಾವುದು ಬರ್ಬೋದು ನಿಮಗೆ ಗೊತ್ತಾಗಿರ್ಬೋದು, 25. 25 ಅಂದರೆ ಈಗ ಲಾಸ್ಟ್ ಸಂಖ್ಯೆ ಏನಿದೆ 56. 56ರಲ್ಲಿ 25 ಕೂಡಿಸ್ಬೇಕು. ಸೊ 56ರಲ್ಲಿ 6 + 5 11, 11 ಕೈಲ 1, 5, 6, 7, 8 ಅಂದರೆ 81 ಬಂದಿದೆ ನೋಡಿ. ಅಂದರೆ ಆಪ್ಷನ್ ಸಿನಲ್ಲಿ 81 ಆನ್ಸರ್ ಇದೆ. ಹಾಗಾಗಿ ಆಪ್ಷನ್ ಸಿ ಯು ಸರಿಯಾದಂತಹ ಉತ್ತರ. ಮುಂದಿನ ಪ್ರಶ್ನೆ 92. ಫೋಟೋವನ್ನು ತೋರಿಸುತ್ತಾ ನಿಶಾಂತ್ ಹೇಳುವನು, ಅವರ ತಂದೆ ನನ್ನ ತಾಯಿಯ ಏಕೈಕ ಪುತ್ರ, ಅದು ಯಾರ ಫೋಟೋ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನಿಶಾಂತನ ಒಬ್ಬ ವ್ಯಕ್ತಿ ಒಂದು ಫೋಟೋವನ್ನು ಯಾರಿಗೂ ತೋರಿಸುತ್ತಾ ಆ ಫೋಟೋದಲ್ಲಿರುವಂಥ ವ್ಯಕ್ತಿಯು ಅವರ ತಂದೆ ನನ್ನ ತಾಯಿಯ ಏಕೈಕ ಪುತ್ರ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಈಗ ಅವರ ತಂದೆ ನನ್ನ ತಾಯಿಯ ಏಕೈಕ ಪುತ್ರ ಅಂತಂದರೆ ಆ ಫೋಟೋದಲ್ಲಿರುವಂತಹ ತಂದೆನೇ ನಿಶಾಂತ್ ಆಗಿರ್ತಾನೆ. ಆ ಫೋಟೋದಲ್ಲಿರುವಂತಹ ತಂದೆ ನಿಶಾಂತ್ ಆದಾಗ
ನಿಶಾಂತ್ ಆದಾಗ ಆ ಫೋಟೋದಲ್ಲಿರುವಂತಹ ವ್ಯಕ್ತಿ ಯಾರಾಗ್ತಾರೆ? ನಿಶಾಂತನ ಮಗ ಅಂತ. ಸೊ ಹಾಗಾಗಿ ಸರಿಯಾದಂಥ ಉತ್ತರ ಆಪ್ಷನ್ ಡಿ, ನಿಶಾಂತನ ಮಗ ಇದೆ. ಮುಂದಿನ ಪ್ರಶ್ನೆ 93. ಒಂದು ಪೆಟ್ಟಿಗೆಯಲ್ಲಿ 9 ಹಸಿರು ಮತ್ತು 7 ಹಳದಿ ಚೆಂಡುಗಳಿಗೆ ಯಾದೃಚ್ಛಿಕವಾಗಿ ಅಂದರೆ ರ್ಯಾಂಡಮ್ ಆಗಿ 2 ಚೆಂಡುಗಳನ್ನು ಅನುಕ್ರಮವಾಗಿ ತೆಗೆಯಲಾಗುತ್ತದೆ. ಅವುಗಳಲ್ಲಿ ಒಂದು ಹಸಿರು ಮತ್ತು ಇನ್ನೊಂದು ಹಳದಿ ಬಣ್ಣದಾಗಿರುವಂತಹ ಸಂಭವನೀಯತೆ ಎಷ್ಟು ಅಂತ. ಅಂದರೆ ಇದು 10ನೇ ತರಗತಿಯ ಪ್ರೊಬ್ಯಾಬಿಲಿಟಿ ಚಾಪ್ಟರ್ಗೆ ಸಂಬಂಧಪಟ್ಟಂಥ ಒಂದು ಕ್ವಶನ್ ಆಗಿರೋದು. ಸೊ ಫ್ರೆಂಡ್ಸ್, ಇದು ಭಾಳ ಸರಳವಾದಂಥ ಒಂದು ಪ್ರಶ್ನೆ ಇದೆ. ಹೇಗೆ ಸಾಲ್ವ್ ಮಾಡಬೇಕು ನೋಡಿ. ಒಂದು ಪೆಟ್ಟಿಗೆಯಲ್ಲಿ ಟೋಟಲ್ಲು 9 ಹಸಿರು ಮತ್ತು 7 ಹಳದಿ ಚೆಂಡುಗಳು. ಹಾಗಾದರೆ ಒಟ್ಟು ಚೆಂಡುಗಳು ಕೂಡಿಸಿದಾಗ ಟೋಟಲ್ಲು 16 ಚೆಂಡುಗಳಾಗ್ತವೆ. 16 ಚೆಂಡುಗಳಾದಾಗ ಒಂದು ಬಾಕ್ಸ್ನಲ್ಲಿ 9 ಮತ್ತು 7 ಚೆಂಡುಗಳು ಅಂದರೆ 9 ಗ್ರೀನು, 7 ಹಳದಿ ಯೆಲ್ಲೋ. ಸೊ ಈ ರೀತಿ ಆ ಬಾಕ್ಸ್ನಲ್ಲಿ ಚೆಂಡುಗಳಿದ್ದಾಗ ನಾವು ಆ ಬಾಕ್ಸ್ನಲ್ಲಿ ಕೈ ಹಾಕಿ ಯಾವುದಾದ್ರೂ ಒಂದು ಬಾಲನ್ನು ತೆಗೆದಾಗ ಆ ಹಸಿರು ಬರುವಂತಹ ಒಂದು ಪ್ರೊಬಬಿಲಿಟಿ ಎಷ್ಟು ಮತ್ತು ಹಳದಿ ಬರುವಂತಹ ಪ್ರೊಬಬಿಲಿಟಿ ಎಷ್ಟು ಅಂತ ನಾವು ಮೊದಲು ಕಂಡುಹಿಡಬೇಕು. ಸೊ ಮೊದಲನೇದಾಗಿ 9 + 7 ಕೂಡಿಸಿದಾಗ 16 ಆಗುತ್ತೆ. ಸೊ ಪ್ರೊಬಬಿಲಿಟಿ ಒಂದು ಫಾರ್ಮುಲಾ ಪ್ರಕಾರ ಗ್ರೀನ್ 9 ಇದೆ, 9ರಲ್ಲಿ 1 ಬರಬೇಕಾದ್ರೆ ಎಷ್ಟಾಗುತ್ತೆ? ಸೊ ಟೋಟಲ್ಲು 9ರಲ್ಲಿ 1 ಅಂತಂದರೆ ಫೇವರೇಬಲ್ ನಂಬರ್ ಆಫ್ ಔಟ್ಕಮ್ಸ್ ಅಂತ ಕರಿತೀವಿ ನಾವು ಅದಕ್ಕೆ. ಅಂದರೆ 9 / 16. ಸೊ ಗ್ರೀನ್ ಎಷ್ಟು ಪಾಸಿಬಿಲಿಟಿ ಇದೆ ಅಂತಂದರೆ 9/16. ಸೊ ಅದೇ ರೀತಿಯಾಗಿ ಯೆಲ್ಲೋ ಬಾಲ್ ಬರುವಂಥ ಒಂದು ಪ್ರೊಬಬಿಲಿಟಿ ಎಷ್ಟಿದೆ ಅಂದರೆ 7/16. ಇವೆರಡು ಇಂಟು ಮಾಡಿದಾಗ ನಮಗೆ ಟೋಟಲ್ ಎಷ್ಟು ರೀತಿಯಾಗಿ ಬರ್ಬೋದು ಅಂತ. ಇವೆರಡು ಬಾಲ್ಗಳು ಎಷ್ಟು ರೀತಿಯಾಗಿ ಪಾಸಿಬಿಲಿಟಿ ಆಗುತ್ತೆ ಅಂತಂದರೆ ಇವೆರಡು ನಾವು ಗುಣಾಕಾರ ಮಾಡಬೇಕು. ಗುಣಾಕಾರ ಮಾಡಿದಾಗ 63 / 240 ಬರುತ್ತೆ. ಸೊ ಇದು ಮೊದಲು ಹಸಿರು ಬಾಲು ಬಂದಾಗ ಬರುವಂತಹ ಪಾಸಿಬಿಲಿಟಿ. ಸೊ ಎರಡನೇದಾಗಿ ಹಳದಿ ಬಣ್ಣದ ಬಾಲ್ ಬರುವಂತಹ ಪಾಸಿಬಿಲಿಟಿ ಯಾವುದಿದೆ ಅಂದರೆ ಮೊದಲು ನಾವು ಹಳದಿ ಬಣ್ಣ ತೊಗೊಳ್ಬೇಕು. ಸೊ ಹಳದಿ ಬಣ್ಣ ಬರುವಂಥ ಪಾಸಿಬಿಲಿಟಿ ಎಷ್ಟು? 7/16. ಅದಕ್ಕೆ ನೆಕ್ಸ್ಟ್ ಗ್ರೀನ್ ಬರುವಂಥ ಪಾಸಿಬಿಲಿಟಿ ಎಷ್ಟಿದೆ? 9 ಇಲ್ಲಿ ಆ್ಯಕ್ಚುಲಿ ನಾವು ಇಲ್ಲಿ ಒಂದು ಬಾಲನ್ನು ತೆಗೆದಾಗ ಒಟ್ಟು ಬಾಲುಗಳು ಎಷ್ಟಾಗಿರ್ತವೆ? 16. ಆ 16 ಬಾಲ್ನಲ್ಲಿ ಒಂದು ಬಾಲನ್ನು ತೆಗೆದಾಗ ಇನ್ನೊಂದು ಬಾಲ್ ಕಡಿಮೆ ಆಗುತ್ತೆ. ಅದಕ್ಕಾಗಿ ನಾವೇನು ಮಾಡಬೇಕು? ಎರಡನೇ ಸಾರಿ ನಾವು ಹಳದಿ ಬಣ್ಣ ಬರುವಾಗ ಅದರಲ್ಲಿ 1 ಮೈನಸ್ ಮಾಡಬೇಕು. 1 ಮೈನಸ್ ಮಾಡಿದಾಗ ಎಷ್ಟಾಗುತ್ತೆ? 15. 15 ಮತ್ತು 16 ಇಂಟು ಮಾಡಿದಾಗ 240 ಆಗುತ್ತೆ. ಅದೇ ರೀತಿ ಎರಡನೇ ಬಾರಿಯೂ ಕೂಡ ನಾವೇನು ಮಾಡಬೇಕು? 7 ಬಾಲ್ ಅಂದರೆ ಯೆಲ್ಲೋ ಬಾಲ್ ಫಸ್ಟ್ ತೊಗೊಂಡಾಗ 16 ಒಟ್ಟು ಇರುತ್ತೆ. ಒಂದು ಬಾಲ್ ತೊಗೊಂಡ್ಬಿಟ್ಟು ನಾವು ಸೈಡಿಗೆ ಇಟ್ಟಾಗ ಎರಡನೇ ಬಾರಿ ಆ ಒಂದು ಬಾಕ್ಸ್ನಲ್ಲಿ ಓನ್ಲಿ 15 ಬಾಲ್ಗಳು ಇರ್ತವೆ. ಸೊ 15 ಬಾಲ್ ಇದ್ದಾಗ ಇವೆರಡು ಕೂಡ ನಾವು ಗುಣಾಕಾರ ಮಾಡಿದಾಗ 63 / 240 ಬರುತ್ತೆ ಆನ್ಸರು. ಸೊ ಇದು ಟೋಟಲ್ ನಂಬರ್ ಆಫ್ ಪಾಸಿಬಿಲಿಟಿ. ಗ್ರೀನ್ ಮತ್ತು ಯೆಲ್ಲೋ ಬಾಲ್ಗಳು ಬರುವಂಥ ಪಾಸಿಬಿಲಿಟಿ ಎಷ್ಟು ಅಂತಂದರೆ 63 / 240 ಎರಡೂ ಕೇಸಸ್ಸಲ್ಲಿ. ಈ ಎರಡೂ ಕೇಸಸ್ಸಲ್ಲಿ ಬರುವಂತಹ ಒಂದು ಪಾಸಿಬಿಲಿಟಿ ಎಷ್ಟಿದೆ ಅಂತಂದರೆ 63 / 240 ಮತ್ತು ಎರಡನೇ ಬಾರಿ ಬರುವಂಥ ಪಾಸಿಬಿಲಿಟಿ 63 / 240 ಇದೆ. ಇವೆರಡೂ ಕೂಡಿಸಿದಾಗ ನಮಗೆ ರಿಯಲ್ ಆದಂತಹ ಒಂದು ಸಂಭವನೀಯತೆ ಅಂದರೆ ಪ್ರೊಬಬಿಲಿಟಿ ಬರುತ್ತೆ. ಇದನ್ನು LCM ತೊಗೊಳ್ರಿ 240 ಬರುತ್ತೆ. ದೆನ್ ನ್ಯೂಮರೇಟ್ರಲ್ಲಿ 63 + 63 ಯಾಕಂತಂದರೆ LCM 240 ಬರುತ್ತೆ. ಸೊ 241 241 ಆಗುತ್ತೆ. ಹಾಗಾಗಿ ಡೈರೆಕ್ಟಾಗಿ ಆನ್ಸರ್ 63 + 63 ಕೂಡಿಸಿದಾಗ ನಮಗೆ 126 ಬರುತ್ತೆ. 126 / 240. ಸೊ ಇವನ್ನು ಕ್ಯಾನ್ಸಲ್ ಮಾಡಿದಾಗ 2 6 12 2 3 ಹಾಗೆ 2 1 2 2 120 ಬಂತು. ನೆಕ್ಸ್ಟ್ ಕ್ಯಾನ್ಸಲೇಷನ್ ಮಾಡಿದಾಗ 2 6 2 0 2 3 2 1. ಸೊ ಇಲ್ಲಿ ಕ್ಯಾನ್ಸಲೇಷನ್ ಮಾಡಿದಾಗ 2 1 2 2 0 ಆ್ಯಸ್ ಇಟ್ ಈಸು 120. ಇಲ್ಲಿ 2 6 2 3 ಬರುತ್ತೆ. ಸೊ ಈಗ 63 / 120 ಆಯಿತು. ಸೊ ಇದನ್ನು 3ರಿಂದ ಭಾಗಿಸಿದಾಗ 4 3 12 3 4 12
40 3 2 3 1 ಅಂದರೆ 21 ಡಿವೈಡೆಡ್ ಬೈ 40 ಬಂತು ನೋಡಿ. ಸೊ 21 ಡಿವೈಡೆಡ್ ಬೈ 40 ಆಪ್ಷನ್ ಏನಲ್ಲಿದೆ. ಹಾಗಾಗಿ ಒಂದು ಪ್ಯಾಸೇಜ್ ಕೊಟ್ಟಿದ್ದಾರೆ. ಆ ಪ್ಯಾಸೇಜಲ್ಲಿ ಒಟ್ಟು 94ರಿಂದ 96 3 ಪ್ರಶ್ನೆಗಳಿದ್ದಾವೆ. ಸೊ ಇಲ್ಲಿ ಆ ಸ್ಟೇಟ್ಮೆಂಟನ್ನು ನಾವು ಕರೆಕ್ಟಾಗಿ ಅನಲೈಸೇಷನ್ ಮಾಡಿಕೊಂಡು ತಿಳ್ಕೊಂಡು ಕೆಳಗೆ ಕೊಟ್ಟಿರುವಂಥ 94, 95, 96 ಕ್ವಶನ್ಗಳನ್ನು ಸರಿಯಾಗಿ ಉತ್ತರಿಸಬೇಕು. ಸೊ ಈಗ ಮೊದಲನೇದಾಗಿ ನಾವು ಕ್ವಶನನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು, ಏನು ಕೊಟ್ಟಿದ್ದಾರೆ ಕ್ವಶನಲ್ಲಿ ಅಂತ. ಸೊ ನೋಡಿ, ಕಾಲೇಜಿನ 100 ವಿದ್ಯಾರ್ಥಿಗಳ ಸಮೀಕ್ಷೆಯಲ್ಲಿ 49 ಜನ ಫುಟ್ಬಾಲ್ ನೋಡುವುದನ್ನು ಇಷ್ಟಪಡುತ್ತಾರೆ ಎಂದು ತಿಳಿದು ಬಂದಿದೆ. ಹಾಗೆ 53 ಜನ ಹಾಕಿ ನೋಡಲು ಇಷ್ಟಪಡುತ್ತಾರೆ ಮತ್ತು 62 ಜನ ಬಾಸ್ಕೆಟ್ಬಾಲ್ ನೋಡಲು ಇಷ್ಟಪಡುತ್ತಾರೆ. ಅಂದರೆ ಒಂದು ಸರ್ವೆ ಮಾಡಿದರೆ ಹೌ ಮೆನಿ ಪೀಪಲ್ಸ್ ಆರ್ ವಾಚಿಂಗ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಪೋರ್ಟ್ಸ್ ಅಂತ. ಅಂದರೆ ಈಗ ಸರ್ವೆಯನ್ನು ನಾವು ಅನಲೈಸೇಷನ್ ಮಾಡ್ತಾ ಬರ್ತಿದ್ದೀವಿ. 27 ಜನ ಫುಟ್ಬಾಲ್ ಮತ್ತು ಹಾಕಿ ಎರಡನ್ನೂ ನೋಡಲು ಇಷ್ಟಪಡುತ್ತಾರೆ ಅಂತೆ. ಹಾಗೆ 2 ಜನ ಅಂದರೆ ಎರಡೂ ಸ್ಪೋರ್ಟ್ಸ್ಗಳನ್ನು ಇಷ್ಟಪಡುವಂತಹ ಜನಗಳ ಸಂಖ್ಯೆ ನೋಡಿ. 29 ಜನ ಬಾಸ್ಕೆಟ್ಬಾಲ್ ಮತ್ತು ಹಾಕಿ ಎರಡನ್ನೂ ಇಷ್ಟಪಡ್ತಾರಂತೆ. ಮತ್ತು 28 ಜನ ಫುಟ್ಬಾಲ್ ಮತ್ತು ಬಾಸ್ಕೆಟ್ಬಾಲ್ ಎರಡನ್ನೂ ನೋಡಲು ಇಷ್ಟಪಡುತ್ತಾರಂತೆ. ನೆಕ್ಸ್ಟ್ ಏನಿದೆ, 5 ಜನ ಏನನ್ನು ನೋಡಲು ಇಷ್ಟಪಡುವುದಿಲ್ಲ. ಸೊ ಟೋಟಲ್ 100 ಜನರಲ್ಲಿ ಈ ರೀತಿಯಾದಂಥ ಒಂದು ಡಿಸ್ಟ್ರಿಬ್ಯೂಷನ್ ಇದೆ ಸ್ಪೋರ್ಟ್ಸನ್ನು ಅಬ್ಸರ್ವೇಷನ್ ಮಾಡುವಂಥ ಒಂದು ಜನರಲ್ಲಿ. ಸೊ ಇದನ್ನು ನಾವು ಈ ಒಂದು ಪ್ರಶ್ನೆಯನ್ನು ನಾವು 2 ರೀತಿಯಾಗಿ ಸಾಲ್ವ್ ಮಾಡ್ಬೋದು. ಒಂದು ವೆನ್ ಡಯಾಗ್ರಾಮ್ ಮುಖಾಂತರ, ಇನ್ನೊಂದು ಫಾರ್ಮುಲಾ ಮುಖಾಂತರ. ಅಂದರೆ ಸೆಟ್ಸ್ ಥಿಯರಿ ಅಂತ ಬರುತ್ತೆ PUC ಫಸ್ಟ್ ಇಯರ್ನಲ್ಲಿ. ಆ ಸೆಟ್ ಥಿಯರಿಯನ್ನು ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡ್ಬೋದು. ಬಟ್ ಅದನ್ನು ತಿಳ್ಕೊಳ್ಳೋಕ್ಕೆ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಆದ್ದರಿಂದ ನಾವು ವೆನ್ ಡಯಾಗ್ರಾಮ್ ಮುಖಾಂತರ ಸಾಲ್ವ್ ಮಾಡೋಣ. ಇದು ಬಹಳ ಸರಳವಾದಂಥ ವಿಧಾನ. ಸೊ ಈಗ ಫ್ರೆಂಡ್ಸ್, ಇದು ವೆನ್ ಡಯಾಗ್ರಾಮು. ಟೋಟಲ್ಲು 100 ಜನರಲ್ಲಿ ಸರ್ವೆ ಮಾಡಿರುವಂಥ 100 ವಿದ್ಯಾರ್ಥಿಗಳ ಸರ್ವೆ ಮಾಡಿರುವಂಥದ್ದು. ಈ ವೆನ್ ಡಯಾಗ್ರಾಮನ್ನು ನಾವು ಸರಿಯಾಗಿ ಅನಲೈಸೇಷನ್ ಮಾಡಿದಾಗ ಒಟ್ಟು 100 ವಿದ್ಯಾರ್ಥಿಗಳಿದ್ದಾರೆ. ಫುಟ್ಬಾಲು ಟೋಟಲ್ಲು 49 ಜನ ವಿದ್ಯಾರ್ಥಿಗಳು ನೋಡ್ತಾರೆ. ಸೊ ಇದು ಫುಟ್ಬಾಲು, ಇದು ಬಾಸ್ಕೆಟ್ಬಾಲು ಮತ್ತು ಈ ಕಡೆದು ಹಾಕಿ. ಸೊ ಇಲ್ಲಿ ಫುಟ್ಬಾಲ್ ಟೋಟಲ್ ಎಷ್ಟಿದ್ದಾರೆ ಅಂತಂತಂದರೆ 49 ವಿದ್ಯಾರ್ಥಿಗಳು ನೋಡ್ತಾರೆ. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ಈ ಒಂದು ಸರ್ಕಲ್ ಏನಿದೆಯಲ್ಲ, ಈ ಸರ್ಕಲಲ್ಲಿ 49 ವಿದ್ಯಾರ್ಥಿಗಳು ಫುಟ್ಬಾಲನ್ನು ನೋಡ್ತಾರೆ. ಹಾಗೆ ಹಾಕಿಯನ್ನು ನೋಡುವಂಥ ವಿದ್ಯಾರ್ಥಿಗಳು ಎಷ್ಟಿದ್ದಾರೆ, 53. ಹಾಗೆ ಬಾಸ್ಕೆಟ್ಬಾಲನ್ನು ನೋಡುವಂಥ ವಿದ್ಯಾರ್ಥಿಗಳು 62. ಸೊ ಮತ್ತು ಫುಟ್ಬಾಲ್ ಮತ್ತು ಹಾಕಿ ಎರಡೂ ನೋಡುವಂಥ ವಿದ್ಯಾರ್ಥಿಗಳು ಎಷ್ಟಿದ್ದಾರೆ ನೋಡಿರಿ. ಫುಟ್ಬಾಲ್ ಮತ್ತು ಹಾಕಿ ಅಂತಂದರೆ ಇಲ್ಲಿದೆ ನೋಡಿ, ಈ ಒಂದು ಪಾರ್ಟ್ ಫುಟ್ಬಾಲ್ ಮತ್ತು ಹಾಕಿ ನೋಡುವಂತಹ ವಿದ್ಯಾರ್ಥಿಗಳು ಈ ಯೆಲ್ಲೋ ಕಲರಿಂದ ಮಾರ್ಕ್ ಮಾಡ್ತಾ ಇರೋದು. ಸೊ ಯೆಲ್ಲೋ ಕಲರಿಂದ ಮಾರ್ಕ್ ಮಾಡುವಂತಹ ವಿದ್ಯಾರ್ಥಿಗಳು ಫುಟ್ಬಾಲ್ ಮತ್ತು ಹಾಕಿ 27 ಆಗುತ್ತೆ. ಸೊ 12 ಮತ್ತು 15 ಕೂಡಿಸಿದಾಗ 27. ಹಾಗಾಗಿ ಫುಟ್ಬಾಲ್ ಮತ್ತು ಹಾಕಿ ವೀಕ್ಷಣೆ ಮಾಡುವಂತಹ ವಿದ್ಯಾರ್ಥಿಗಳು 27 ಆಗ್ತಾರೆ. ಹಾಗೆ ಹಾಕಿ ಮತ್ತು ಬಾಸ್ಕೆಟ್ಬಾಲ್, ಹಾಕಿ ಇಲ್ಲಿದೆ, ಬಾಸ್ಕೆಟ್ಬಾಲ್ ಇದೆ, ಇವೆರಡೂ ವೀಕ್ಷಣೆ ಮಾಡುವಂಥ ವಿದ್ಯಾರ್ಥಿಗಳು 29 ಆಗಿದ್ದಾರೆ. ಹಾಗೆ ಫುಟ್ಬಾಲ್ ಮತ್ತು ಬಾಸ್ಕೆಟ್ಬಾಲ್ ನೋಡುವಂಥ ವಿದ್ಯಾರ್ಥಿಗಳು 28. ಸೊ ಈ ರೀತಿಯಾಗಿ ಎರಡೂ ಸ್ಪೋರ್ಟ್ಸನ್ನು ನೋಡುವಂಥ ವಿದ್ಯಾರ್ಥಿಗಳು ಒಟ್ಟು ಡಿಫ್ರೆನ್ಸ್ ಇದೆ. ಹಾಗೆ ಯಾವುದೇ ಆಟವನ್ನು ಇಷ್ಟಪಡದೇ ಇರುವಂಥ ವಿದ್ಯಾರ್ಥಿಗಳು ಎಷ್ಟಿದ್ದಾರೆ ಅಂದರೆ ಟೋಟಲ್ಲು 5 ಇದ್ದಾರೆ. 100ರಲ್ಲಿ 5 ಕಳೆದಾಗ 95. ಅಂದರೆ 95 ವಿದ್ಯಾರ್ಥಿಗಳು ಮಾತ್ರ ಈ ರೀತಿಯಾಗಿ ಸ್ಪೋರ್ಟ್ಸನ್ನು ಡಿಫ್ರೆಂಟ್ ಸ್ಪೋರ್ಟ್ಸನ್ನು ಇಷ್ಟಪಡ್ತಾರೆ. ಎರಡೂ ಇಷ್ಟಪಡುವಂಥ ವಿದ್ಯಾರ್ಥಿಗಳು, ಹಾಗೆ ಒಂದೇ ಇಷ್ಟಪಡುವಂಥ ವಿದ್ಯಾರ್ಥಿಗಳು, ಹಾಗೆ ಯಾವುದೂ ಇಷ್ಟಪಡುವಂಥ ವಿದ್ಯಾರ್ಥಿಗಳು. ಸೊ ಈಗ ಟೋಟಲ್ಲು 95 ವಿದ್ಯಾರ್ಥಿಗಳು ಈ ರೀತಿಯಾಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ನಾವೀಗ ಪ್ರಶ್ನೆಯನ್ನು ಅನಲೈಸ್ ಮಾಡೋಣ. 94ನೇ ಪ್ರಶ್ನೆ ನೋಡಿ, ಎಷ್ಟು ಜನ ವಿದ್ಯಾರ್ಥಿಗಳು ಕೇವಲ ಒಂದು ಆಟವನ್ನು ನೋಡಲು ಇಷ್ಟಪಡುತ್ತಾರೆ? ಅಂದರೆ ಒಂದೇ ಒಂದು ಆಟವನ್ನು ನೋಡಲು ಇಷ್ಟಪಡುವಂತಹ ವಿದ್ಯಾರ್ಥಿಗಳು ಎಷ್ಟು? ಈಗ ಫುಟ್ಬಾಲಲ್ಲಿ 9 ವಿದ್ಯಾರ್ಥಿಗಳು ಮಾತ್ರ ಒಂದೇ ಒಂದು ಆಟವನ್ನು ನೋಡಲು ಇಷ್ಟಪಡ್ತಾರೆ.
ಹಾಗೆ ಬಾಸ್ಕೆಟ್ಬಾಲ್ ಒಂದೇ ಆಟವನ್ನು ನೋಡುವಂಥವರು 20, ಹಾಗೆ ಹಾಕಿ ಆಟವನ್ನು ನೋಡುವಂಥವರು 12. ಇವು 3 ಸಂಖ್ಯೆಗಳನ್ನು ಕೂಡಿಸಿದಾಗ ಟೋಟಲು 41 ಬರುತ್ತೆ. ಹಾಗಾಗಿ ಆಪ್ಷನ್ ಎ ಸರಿಯಾದಂಥ ಉತ್ತರ ಆಗುತ್ತೆ ಫ್ರೆಂಡ್ಸ್. ಸೊ ಈ ಒಂದು ಪ್ರಶ್ನೆ ಅನಲೈಸೇಷನ್ ಮಾಡಿದಾಗ ಆಪ್ಷನ್ ಎ ಸರಿಯಾದಂಥ ಉತ್ತರ ಆಗುತ್ತೆ. ಆಪ್ಷನ್ ಎ ಈಸ್ ರೈಟ್ ಆನ್ಸರ್. ಸೊ ಈಗ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡ್ತಾ ಬಂದಾಗ, ಎಷ್ಟು ಜನ ವಿದ್ಯಾರ್ಥಿಗಳು ಕೇವಲ ಫುಟ್ಬಾಲ್ ಆಟವನ್ನು ನೋಡಲು ಇಷ್ಟಪಡುತ್ತಾರೆ? ನೋಡಿ ಫ್ರೆಂಡ್ಸ್, ಓನ್ಲಿ ಫುಟ್ಬಾಲ್ ಆಟವನ್ನು ನೋಡುವಂಥ ವಿದ್ಯಾರ್ಥಿಗಳು ಎಷ್ಟಿದ್ದಾರೆ ಇಲ್ಲಿ? 9 ಇದೆ ನೋಡಿ. ಫುಟ್ಬಾಲ್ ನೋಡುವಂತಹ ವಿದ್ಯಾರ್ಥಿಗಳ ಸಂಖ್ಯೆ 9. ಸೊ ಆಪ್ಷನ್ ಬಿನಲ್ಲಿದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಹಾಗೆ ಮುಂದಿನ ಪ್ರಶ್ನೆ, ಎಷ್ಟು ಜನ ವಿದ್ಯಾರ್ಥಿಗಳು ಎಲ್ಲ ಆಟಗಳನ್ನು ನೋಡಲು ಇಷ್ಟಪಡುತ್ತಾರೆ ಅಂತ. ಎಷ್ಟು ಜನ ವಿದ್ಯಾರ್ಥಿಗಳು ನೋಡಿ ಫ್ರೆಂಡ್ಸ್. ಸೊ ಈಗ 95ನೇ ಪ್ರಶ್ನೆ ಆನ್ಸರು 95ನೇ ಪ್ರಶ್ನೆ 9 ಆಗುತ್ತೆ. ಹಾಗೆ 96ನೇ ಪ್ರಶ್ನೆ, ಎಷ್ಟು ಜನ ವಿದ್ಯಾರ್ಥಿಗಳು ಎಲ್ಲ ಆಟಗಳನ್ನು ನೋಡಲು ಇಷ್ಟಪಡುತ್ತಾರೆ? ಎಲ್ಲ ಆಟಗಳನ್ನು ನೋಡಲು ಇಷ್ಟಪಡುವಂಥ ವಿದ್ಯಾರ್ಥಿಗಳು ಎಷ್ಟು ಅಂತ ನಾವು ಅದನ್ನು ಕಂಡುಹಿಡಬೇಕು. ಹಾಗೆ ವೆನ್ ಡೈಗ್ರಾಮನ್ನು ಅನಲೈಸೇಷನ್ ಮಾಡೋಣ. ನೋಡಿ ಫ್ರೆಂಡ್ಸ್, ಎಷ್ಟು ಜನ ವಿದ್ಯಾರ್ಥಿಗಳು ಎಲ್ಲ ಆಟಗಳನ್ನು ನೋಡಲು ಇಷ್ಟಪಡುತ್ತಾರೆ ಅಂದರೆ ಸೆಂಟ್ರಲ್ಲಿದೆ ನೋಡಿ 15. ಸೊ ಸೆಂಟ್ರಲ್ಲಿ 15 ಇದೆ. ಹಾಗಾಗಿ ಎಲ್ಲ ಆಟಗಳನ್ನು ಇಷ್ಟಪಡುವಂತಹ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಂತಂದರೆ 15. ಸೊ ಈಗ ಆನ್ಸರ್ ನೋಡ್ತಾ ಬಂದಾಗ ಆಪ್ಷನ್ನು ಬಿನಲ್ಲಿದೆ. ಆಪ್ಷನ್ ಬಿನಲ್ಲಿದೆ ನೋಡಿ. ಆಪ್ಷನ್ ಬಿ 15. ಸೊ ಹಾಗಾಗಿ 96ನೇ ಪ್ರಶ್ನೆ ಆಪ್ಷನ್ ಬಿ ಸರಿಯಾದಂಥ ಉತ್ತರ ಆಗುತ್ತೆ. ಸೊ ವಿದ್ಯಾರ್ಥಿಗಳೇ, ಈ ಒಂದು ಕ್ವಶನ್ ಪೇಪರಲ್ಲಿ ಒಟ್ಟು 9 ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆಗಳು ಕೊಟ್ಟಿದ್ದಾರೆ. ಸೊ ಐ ಥಿಂಕ್ ಆಲ್ ಆಫ್ ಯು ಹ್ಯಾವ್ ಅಂಡರ್ಸ್ಟುಡ್ ಆಲ್ ದೀಸ್ ಥಿಂಗ್ಸ್. ಸೊ ನೀವು ಇದೇ ರೀತಿಯಾಗಿ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ಈ ಮೆಂಟಲ್ ಎಬಿಲಿಟಿ ಕರೆಕ್ಟಾಗಿ ಸಾಲ್ವ್ ಮಾಡ್ತೀರಾ ಎಕ್ಸಾಮಿನೇಷನಲ್ಲಿ. ಸೊ ಹೀಗೆ ಮುಂದೆ ನಾಳೆ ಮತ್ತೆ ಇನ್ನೊಂದು ಕ್ವಶನ್ ಪೇಪರನ್ನು ಸಾಲ್ವ್ ಮಾಡ್ತಾ ಬರೋಣ. ಸೊ